ಇವತ್ತು ಪ್ರೊಜೆಕ್ಟ್ ಆಗ್ತಾ ಇರೋದು ಹಾಗೆ. ಇದು ಚುನಾವಣಾ ವಿಷಯ, ನಿಮಗೂ ಗೊತ್ತು ಅವ್ರಿಗೂ ಗೊತ್ತು ಇದು ಚುನಾವಣಾ ವಿಷಯ ಅಂತ. ಮೇಡಮ್ ಸೋತಿದ್ಯಾರು ಸರ್, ಬಿಜೆಪಿನ, ಕಾಂಗ್ರೆಸ್ ಅಥವಾ ಮಹಿಳೆಯರ? ಮೇಡಮ್, ನರೇಂದ್ರ ಮೋದಿಯವರು ಒಂದು ಪದವನ್ನು ಬಳಸಿದ್ದಾರೆ, ಭ್ರೂಣ ಹತ್ಯೆ ಅಂತ. ಈ ವಿಚಾರದಲ್ಲಿ ಮೇಡಮ್, ಮಗು ಸೆಪ್ಟೆಂಬರ್ 23ಕ್ಕೆ 30 ತಿಂಗಳು ಹಿಂದೆನೆ ಹುಟ್ಟಿತ್ತು. ನಾಮಕರಣ ಮಾಡೋದ್ರ ಬದಲು ಆ ಮಗುವನ್ನ ಉಸಿರುಗಟ್ಟಿ ಸಾಯಿಸಿರ್ತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ. ನರೇಂದ್ರ ಮೋದಿಯವರ ಸರ್ಕಾರ ದ್ರೌಪದಿಯ ವಸ್ತ್ರಾಭರಣ ಅಂತೇನೋ ಅಂದ್ರು. ದ್ರೌಪದಿ ಮುರ್ಮು ಅವರು ಇದೇ ಮಹಿಳಾ ಮೀಸಲಾತಿಗೆ ಸಿಗ್ನೇಚರ್ ಹಾಕಿದ್ರು. ಆ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರೋದು ನರೇಂದ್ರ ಮೋದಿಯವರ ಸರ್ಕಾರ. ನಾವು ಹೇಗೆ ಮಹಿಳೆಯರ ವಿರೋಧ ಆಗ್ತೀವಿ? ನಾವು ಅವತ್ತು ಮೇಡಮ್, ನಾವು ಅವತ್ತು 450 ಮತಗಳನ್ನ ಹಾಕಿದೀವಲ್ವಾ? ಸೆಪ್ಟೆಂಬರ್ 23ನೇ ತಾರೀಕು ಬಿಲ್ ಪಾಸ್ ಆಗಿತ್ತಲ್ವಾ? ಮತ್ತ್ಯಾಕೆ ಆ ಬಿಲ್ ಅನ್ನ ದೇಶದ ಮುಂದೆ ಬಂದ್ರು? ಇದು ಒಂದು ಪ್ರಶ್ನೆ ಮೇಡಮ್. ಇವತ್ತು ಯಾವುದೇ ಬಿಲ್ಗಳು ಪಾಸ್ ಆಗ್ಬೇಕಂದ್ರೆ, ಅಂದ್ರೆ ಈ ರೀತಿ ಡಿಲಿಮಿಟೇಷನ್ ಅಥವಾ ಮಹಿಳಾ ಮೀಸಲಾತಿ ವಿಚಾರಗಳು ಬರ್ಬೇಕಾದ್ರೆ ಮೊದಲಿಗೆ ಜನಗಣತಿ ಆಗ್ಬೇಕು. 2011ರಿಂದ ಇಲ್ಲಿ ತನಕ ನನ್ನ ಮನೆ ಉದಾಹರಣೆ ಕೊಡ್ತೀನಿ. ನನ್ನ ಅಜ್ಜಿ ಸತ್ತೋಗಿದ್ದಾರೆ, ನನ್ನ ತಾಯಿ ಸತ್ತೋಗಿದ್ದಾರೆ, ಹಾಗೆ ನನ್ನ ಕುಟುಂಬದಲ್ಲಿ ಅನೇಕ, ನಮ್ಮ ತಂದೆ ತೀರೋಗಿದ್ದಾರೆ, ತಾತ ತೀರೋಗಿದ್ದಾರೆ, ಒಂದು ಮನೆಯಲ್ಲಿ 6-7 ಜನ ಸತ್ತೋಗಿದ್ದಾರೆ. ಕೋವಿಡ್ ಅಲ್ಲಿ ಲಕ್ಷಾಂತರ ಜನ ಈ ದೇಶದಲ್ಲಿ ಸತ್ತೋಗಿದ್ದಾರೆ. ಯಾವ ಅಂಕಿ ಅಂಶಗಳ ಮೇಲೆ ನೀವು ಇವತ್ತು ಡಿಲಿಮಿಟೇಷನ್ ಅಂತ ಇದ್ದೀರಿ? ಇವತ್ತು ನಾವು ಕೇಳ್ತಾ ಇರೋದು, ನಾವಂತೂ ಮಹಿಳಾ ಮೀಸಲಾತಿಯ ವಿರೋಧಿಗಳಲ್ಲ. 1987ರಲ್ಲಿ ನಮ್ಮ ಕನ್ನಡಿಗರಾದಂಥ ಮಾರ್ಗರೇಟ್ ಆಳ್ವರ್ ಅವರು ಆ ಸಮಿತಿಯಲ್ಲಿದ್ದರು. ಶಿಫಾರಸನ್ನ ರಾಜೀವ್ ಗಾಂಧಿ ಅವರಿಗೆ ಕೊಡ್ತಾರೆ. 89ರಲ್ಲಿ ಅದನ್ನ ಮಂಡನೆ ಮಾಡುವಂಥ ಕೆಲಸ ಆಗುತ್ತೆ. ತದನಂತರ 93ರಲ್ಲಿ PV ನರಸಿಂಹರಾಯರು ಇದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಇವತ್ತು ಪಂಚಾಯತ್ ರಾಜ್ ಅಂತ ತಂದು 15 ಲಕ್ಷ ಮಹಿಳೆಯರು ಇವತ್ತು ZP, TP ಮತ್ತೆ ಪಟ್ಟಣ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ ಎಲ್ಲ ಜಾಗಗಳಿಗೂ ಅವಕಾಶವನ್ನ ನಾವು ಕೊಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ, ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರೇ, ನಾವು ನಿಮ್ಮ ಜೊತೆಗೆ ನಿಂತು ಸಪೋರ್ಟ್ ಮಾಡಿದಂತ ಬಿಲ್ ಅನ್ನ ಉಸಿರುಗಟ್ಟಿ ಸಾಯಿಸಿದ್ದು ಈಗ ಮೀಸಲಾತಿ ಅಂತ 33% ನಾವು ಮಾತಾಡ್ತಾ ಇದೀವಲ್ಲ. ನಮ್ಮ ಹಕ್ಕೊತ್ತಾಯ ಅಂತಂದ್ರೆ ಇವತ್ತು ಯಾವ್ಯಾವ ಜಾತಿಗಳಿಗೆ ನೀವು ಮೀಸಲಾತಿ ಕೊಡ್ತೀರಾ? OBC ಮಹಿಳೆಯರ ಬದುಕೇನಾಗಬೇಕು ರಾಜಕೀಯವಾಗಿ? ಅವರಿಗೆ ಪ್ರಾಶಸ್ತ್ಯ ಸಿಗ್ಬೇಕಲ್ವಾ? ನೀವು ಜನಗಣತಿ ಮಾಡಿಲ್ಲ, ಜಾತಿ ಗಣತಿ ಮಾಡಿಲ್ಲ, ನಿಮ್ಮ ಕಣ್ಣಿನ ಹಂಚಿ ಕಂಡಂತೆ ನಾವೇನೋ ರಿಸರ್ವೇಶನ್ ತರ್ತಾ ಇದೀವಿ. ಇದಕ್ಕೆ ಇವರು ಒಪ್ಪಿಗೆ. ನಮ್ಮ ವಿರೋಧ ಇರ್ತಕ್ಕಂಥದ್ದು ಡಿಲಿಮಿಟೇಷನ್, ಏನು ಮರು ವಿಂಗಡಣೆ ಮಾಡೋದಕ್ಕೆ. ಮೇಡಮ್, ನೀವು ಒಂದು ಪದ ಹೇಳಿದ್ರಿ ಹಿಂದಿ ರಾಜ್ಯಗಳಂತೇಳಿ. ಇವರು ಬಹಳ ಚೆನ್ನಾಗಿ ಹೇಳಿದ್ರು 50% ಜಾಸ್ತಿ ಅಂತ. ಮೇಡಮ್, ನಮ್ದು 28 ಸ್ಥಾನ ಇರೋದು 42 ಹೋಗುತ್ತಂತೆ. ಯುಪಿನಲ್ಲಿ 80 ಸ್ಥಾನ ಇರೋದು 143 80% ಏರಿಕೆ ಮಾಡ್ತಾರೆ. ಮೇಡಮ್, ಇಲ್ಲಿ ತನಕ 18ರಿಂದ ಇಲ್ಲಿ ತನಕ ನಮ್ಮ ರಾಜ್ಯಕ್ಕೆ ವಂಚನೆ ಆಗ್ತಿರೋದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಲ್ವಾ? ನೀವು ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಈ ಒಂದು ಬಿಜೆಪಿಗೆ ತನ್ನ ಘನತೆ ಗೌರವವನ್ನ ಅನುಮಾನಕ್ಕೆ ಇಟ್ಕೊಂಡಿದ್ದಾರೆ. ಇವರು ರಾಜೇಂದ್ರ ಸರ್, ಈಗ 334ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನಲ್ಲಿ ಸೆಪ್ಟೆಂಬರ್ 23 ಸರಿಯಾಗಿ 3 ವರ್ಷ ಆಯಿತು. ಇದರಲ್ಲಿ ಪಾಸಾದ ಬಿಲ್ನಲ್ಲಿ ವಿಪಕ್ಷಗಳು ಹೇಳಿತ್ತು ಇದರಲ್ಲಿ ಯಾವುದೇ ಷರತ್ತುಗಳನ್ನು ಹಾಕಬೇಡಿ, ಆ್ಯಸ್ ಇಟ್ ಈಸ್ ನೀವು ಜಾರಿಗೆ ತಂದುಬಿಡಿ ಅಂತ. ಆ್ಯಸ್ ಇಟ್ ಈಸ್ ಜಾರಿಗೆ ತಂದುಬಿಡಿ, 543ರಲ್ಲಿ ನೀವು 33% ಕೊಟ್ಟುಬಿಡಿ ಅಂತ. ಬಟ್ ಆದರೂ ಕೂಡ ಕಳೆದ ಹಲವಾರು ವರ್ಷಗಳಿಂದ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ. ಬಿಕಾಸ್ ಇದೇ ಪ್ರಶ್ನೆ ಪದೇ ಪದೇ ಉದ್ಭವ ಆಗ್ತಾ ಇತ್ತು, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ. ಕಾಲಕ್ಕೆ ತಕ್ಕಂತೆ 25 ವರ್ಷಕ್ಕೆ 50 ವರ್ಷಗಳಿಂದ ಮುಂದೂಡ್ಕೊಂಡು ಬಂದರು. ಈಗ 2026ಕ್ಕೆ ಅದು ತೆರವಾಗುತ್ತೆ. ಆದರೆ ಜನಗಣತಿ ನಡೆಯದೆ, ನೀವು ಸರಿಯಾದ ಡಾಟಾ ಇಲ್ಲದೆ ನೀವು ಹೇಗೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀರಿ ಅನ್ನೋದು ಅತಿ ದೊಡ್ಡ ಪ್ರಶ್ನೆ. ಇಲ್ಲ, ನಾವು 2011ರಲ್ಲಿ ನಡೆದಿರುವಂತಹ ಗಣತಿಯ ಆಧಾರದ ಮೇಲೆ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇರೋದು. ಸೊ ಗಣತಿ ಆಧಾರದ ಮೇಲೆ ಮಾಡಿದರೂ ಕೂಡ ಕೆಲವೊಂದು ಸ್ಟೇಟ್ಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಜಾಸ್ತಿ ಸಂಖ್ಯೆ ಹೋಗ್ಬೋದು ಸೀಟ್ಗಳು ಅನ್ನೋದು ಒಂದು ಆತಂಕ. ಇಲ್ಲ, ಅದು 50-50% ಅಂತ ಇವ್ರು ಹೇಳ್ತಾ ಇದ್ದಾರೆ. ಆ 50-50%ಗಾದರೂ ಒಂದು ಜಸ್ಟಿಫಿಕೇಶನ್ ಬೇಕಲ್ವಾ ಸರ್? ಬಾಯ್ ಮಾತಿಂದ ಎಲ್ಲ ನಡೆದು ಬಿಡುತ್ತಾ ಸರ್? ಇಲ್ಲ, ಅದು ಈಗ ಇವೆಲ್ಲ ಬಂದಿರೋದು ಸಮಸ್ಯೆಗಳೇನು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಒಂದು ಅರ್ಜೆನ್ಸಿ ಮತ್ತು ಈ ರೀತಿಯಾದಂಥ ಒಂದು ತರಾತುರಿ ಇದೆಯಲ್ಲ, ಇದು ದಿಸ್ ಈಸ್ ಎ ಮೇಜರ್ ಡಿಫೆಕ್ಟ್ ಅಂತ ಹೇಳಬೇಕಾಗ್ತದೆ. ಇದು ಪ್ರಶ್ನಾರ್ಹ. ಇದು ಯಾಕೆ ಅಂತ ಹೇಳಿದ್ರೆ,
ಒಂದರ ಮೇಲೊಂದು ಅದು ಸಮಯ ಸಂದರ್ಭಗಳು ಸನ್ನಿವೇಶಗಳು ಕೂಡ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಆಗಲೇ ನೀವು ಹೇಳಿದ್ರೆ ಸೋತಿದ್ದು ಯಾರು ಅಂತ, ಅಕ್ಷರಶಃ ಸೋತಿದ್ದು ಈ ದೇಶದ ಮಹಿಳೆನೇ, ಅದರಲ್ಲಿ ಅನುಮಾನ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಪ್ರಜಾಹಿತಾಸಕ್ತಿಯನ್ನು ಬಯಸಿ ಸರ್ಕಾರ ಮಾಡುವಂಥ ವಿಧೇಯಕಗಳಾದರೆ ಯಾಕೆ ಮಾಡಬೇಕು ಅಂತ. ಶಾಸನಗಳು ಯಾರಿಗೋಸ್ಕರ ಬೇಕಾ? ಕಾಡಿಗೂ ಬೇಕು. ಇವತ್ತು ಶಾಸನಗಳು ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಜನತೆಗೆ ಅದರಲ್ಲೂ ಮಹಿಳೆಯರಿಗೆ ನೀವು ವಿಶೇಷವಾಗಿ ಕೊಡಬೇಕು ಅನ್ನೋದಾದರೆ ನಿಮಗೆ ಸದಾಶಯಗಳಿರಬೇಕು. ದೇರ್ ಶುಡ್ ಬಿ ಎ ಹೋಲಿಸ್ಟಿಕ್ ಅಂಡ್ ದೇರ್ ಶುಡ್ ಸದಾಶಯಗಳಿಲ್ಲದಿರ ನೀವು ಯಾವುದೇ ವಿಧೇಯಕ ಮಂಡಿಸಿದ್ರೆ ಯಾವುದೇ ಸರ್ಕಾರ ಅದು ವ್ಯರ್ಥ ಆಗತ್ತೆ. ಇದರ ಹಿಂದೆ ಕೇವಲ ಒಂದು ಏನು ನಿಮ್ಮ ರಾಜಕೀಯ ಹಿತಾಸಕ್ತಿಗಳು ಇಟ್ಕೊಂಡು ಮಾಡಿದ್ದೀರಾ ಅಂತಕ್ಕಂಥದ್ದು ದೇಶಕ್ಕೆ ಕಾಣುತ್ತೆ. ಈಗ ದೇಶದ ಜನತೆ ಮೂರ್ಖರೇನಲ್ಲ. ಯಾರ್ಯಾರು ಈ ರೀತಿಯಾದಂಥ ಒಂದು ವ್ಯೂಹಾತ್ಮಕವಾಗಿ ತಮ್ಮ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳೋದಕ್ಕಿಂತ ಶಾಸನಗಳು ತಂದಾದಾಗ ಜನ ಅದನ್ನು ತಿರುಗಿಸಿ ಹೊಡೆದಿದ್ದಾರೆ. ಉದಾಹರಣೆಗೆ ನಿಮಗೆ 43rd ಅಮೆಂಡ್ಮೆಂಟ್ ತಗೊಳ್ಳಿ ದೇಶದಲ್ಲಿ. ಆಗ ತುರ್ತು ಪರಿಸ್ಥಿತಿ ಇನ್ನೇನು ಹಾಕಬೇಕು ಅಂತಕ್ಕಂಥ ಸಮಯದಲ್ಲಿ ಇಂದಿರಾ ಗಾಂಧಿಯವರು ಒಂದು ರೀತಿಯಾದಂಥ ಒಂದು ಅಮೆಂಡ್ಮೆಂಟ್ ತಂದರು. ದಿ ಎಲೆಕ್ಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿ ಎಲೆಕ್ಷನ್ ಆಫ್ ಸ್ಪೀಕರ್ ಕ್ಯಾನಾಟ್ ಬಿ ಕ್ವಶ್ಚನ್ಡ್ ಬಿಫೋರ್ ಎನಿ ಕೋರ್ಟ್ ಆಫ್ ಲಾ ಅಂತ ಒಂದು ಅಮೆಂಡ್ಮೆಂಟ್ ಬಂತು. ಮತ್ತು ಏನಾಯ್ತದು? ಸುಪ್ರೀಂ ಕೋರ್ಟ್ ಸ್ಟ್ರಕ್ ಇಟ್ ಡೌನ್. ಅದನ್ನು ತಿಳ್ಕೋಬೇಕಲ್ಲ. ಈ ರೀತಿ ನೀವು ಒಂದು ಸರಿಯಾದಂಥ ಒಂದು ಮಾಹಿತಿ ಇಲ್ಲದೆ, ಜನಸಂಖ್ಯೆ ಒಂದು ಸರಿಯಾದಂಥ ಒಂದು ಆಧಾರಗಳಿಲ್ಲದೆ ತರಾತುರಿನಲ್ಲಿ ನಾವು ಇದನ್ನು 2021 ಚುನಾವಣೆಗೆ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಿನ್ನೆ ಕೇಂದ್ರ ಸರ್ಕಾರದವ್ರು. ನಾವು ಮಾಡಲೇಬೇಕು ಅನ್ನೋ ಆಶಯದಿಂದ ಮಾಡಿದ್ವಿ. ಅಷ್ಟು ಅರ್ಜೆನ್ಸಿ ಇರಲಿಲ್ಲ ಅಂತಕ್ಕಂಥದ್ದು. ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಲೋಪ ಏನು ಅಂತ ಹೇಳಿದ್ರೆ, ನಮ್ಮ ಆಡಳಿತಾರೂಢ ಪಕ್ಷಗಳಿಗೆ ವಿರೋಧ ಪಕ್ಷಗಳು ಶತ್ರುಗಳಲ್ಲ ಅಂತಕ್ಕಂಥದ್ದು ಮೊದಲು ತಿಳ್ಕೊಬೇಕು. ಈ ವಿಚಾರದಲ್ಲಿ ಲಾಂಗೆಸ್ಟ್ ಡಿಬೇಟ್ ಆಗಬೇಕಾಗಿತ್ತು. ನಾಟ್ ಓನ್ಲಿ ಇನ್ ದಿ ಪಾರ್ಲಿಮೆಂಟ್, ಈವನ್ ಔಟ್ಸೈಡ್ ದಿ ಪಾರ್ಲಿಮೆಂಟ್. ಆಯ್ತಾ?